ಫುಲ್ ಎಕ್ಸೈಟೆಡ್. ಕ್ರೇಜಿ ಬ್ರೋ, ಇದು ಮಿನಿ ಕೂಪರ್ ಫೀಲ್ ಕೊಡ್ತಾ ಇತ್ತು ನನಗೆ. ತುಂಬಾ ಚೆನ್ನಾಗಿ ಅನಿಸ್ತದೆ. ಬಟ್ ನಮ್ ಥಾರ್ ಮುಂದೆ ಯಾವುದು ಇಲ್ಲ. ನಮ್ ತಾರೆ ಚೆನ್ನಾಗಿತ್ತಾ? ಇದಕ್ಕಿನ ನಮ್ ತಾರೆ ಚೆನ್ನಾಗಿತ್ತಾ? ತಮ್ಮನೇ ಎಷ್ಟೋ ಚೆನ್ನಾಗಿದೆ ನನ್ನಗಿಂತ. ಹುಡುಗಿ ರಾಸೆಗಳು ಗೊತ್ತಿರುತ್ತೆ ಗೊತ್ತಾ, ಕಾರ್ ಫೀಚರ್ಸ್ ಏನಿರುತ್ತೆ ಅನ್ನೋ ಒಳಗಡೆ ಅನ್ನೋದಕ್ಕಿನ ಅವರಿಗೆ ಸನ್ರೂಫ್ ಇರಬೇಕು, ಮಿರರ್ ಚೆನ್ನಾಗಿರ್ಬೇಕು, ಒಳಗಡೆ ಒಂದ್ 4 ಮಿರರ್ ಹಾಕೊಂಡು ಲೈಟ್ ಹಾಕೊಂಡು ಟಿಕ್ ಟಾಕ್ ಮಾಡಬೇಕು, ಈ ತರ ಆಸೆಗಳು. ಸೊ ಅದು ವಿಚಿತ್ರ ಇದ್ದೇ ಇರುತ್ತೆ. ಬಟ್ ಆ ಒಂದು ಡ್ಯಾಶಿಂಗ್ ಲುಕ್ ಕಾಣಿಸ್ತಿಲ್ಲ ಈ ಕಾರಲ್ಲಿ. ಒಂದು ಹಾಯ್ ಗೈಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮತ್ತೊಂದು ವ್ಲಾಗ್. ಇವತ್ತು ನಾವು ಹೊಸ ಕಾರ್ ನೋಡಕ್ ಹೋಗ್ತಾ ಇದೀವಿ. ಅದು ನನಗೋಸ್ಕರ ಅಲ್ಲ, ಇವ್ರಿಗೋಸ್ಕರ. ಐ ಮೀನ್ ಲೈಕ್ ಇಬ್ರಿಗೋಸ್ಕರನು, ಬಿಕಾಸ್ ಅವಳು ನೆಕ್ಸ್ಟ್ ಕಾರ್ ತಗೊಂತಾ ಇದ್ದಾಳೆ. ಅದು ಕ್ರೇಜಿ ಸರ್ಪ್ರೈಸ್. ಬಟ್ ಅದನ್ನು ಇವಾಗ ನೋಡೋಣ. ಅದಾದ್ಮೇಲೆ ನಾನು ಒಂದ್ ಕಾರ್ ತಗೊಂತಾ ಇದೀನಿ, ಅದನ್ನು ಇವಾಗ ನೋಡೋಣ. ಬನ್ನಿ ಹೋಗಿ ನೋಡೋಣ. ಫೈನಲಿ ನಮ್ಮ ಅಲ್ಟಿಮೇಟ್ ನಮ್ಮ ಈ ತಾರ್ ಇದೆಯಲ್ಲ, ಈ ತಾರಿಗೆ ಬಾಯ್ ಬಾಯ್ ಹೇಳೋ ಸಮಯ ಬಂತು. ಯಾಕಂದ್ರೆ ಹೊಸ ತಾರ್ಗೆ ಅಪ್ಗ್ರೇಡ್ ಮಾಡ್ತಾ ಇದೀನಿ. ಜೊತೆಗೆ ಇವಳಿಗೂ ಕೂಡ ಈ ತರ ಚೆನ್ನಾಗಿದೆ, ಯಾವ್ದು ಅಪ್ಗ್ರೇಡ್ ನೋಡೋಣ, ಟೆಸ್ಟ್ ಮಾಡೋಣ. ಇನ್ ಕೇಸ್ ಇಷ್ಟ ಆಗಿಲ್ಲ ಅಂದ್ರೆ ಬರೀ ನಿನ್ ಕಾರ್ ಮಾತ್ರ ಅಪ್ಗ್ರೇಡ್ ಮಾಡೋಣ. ಐ ಮೀನ್ ನಿನ್ಗೆ ಹೊಸ ಕಾರ್ ತರೋಣ, ಅಪ್ಗ್ರೇಡ್ ಮಾಡಕ್ ಕಾರ್ ಇಲ್ಲ ಆಬ್ವಿಯಸ್ಲಿ. हम तो छोटे लोग हैं, हम तो सिर्फ वीडियो ही बना सकते हैं. ಸೊ ಹೊಸ ಕಾರ್ ತಗೊಂಬರೋಣ, ಬನ್ನಿ ಹೋಗೋಣ. ಲೆಟ್ಸ್ ಎಕ್ಸೈಟೆಡ್. ನೀವು ಕೇಳೋಕೆ ನಮಗೆ ನಾನು ಹೇಳ್ಬಿಟ್ಟೆ ಫುಲ್ ಎಕ್ಸೈಟೆಡ್. ಇವಳಿಗೆ ಒಂದ್ ಕಾರ್ ನಾನು ಆಲ್ರೆಡಿ ನೋಡಿದೀನಿ, ಅದೇ ಕಾರ್ ಅಂತ ಅನ್ಕೊಂಡಿದೀನಿ. ಸೊ ಮೇ ಬಿ ಯಾವುದು ಬಾ ಒಳಗಡೆ ತೋರಿಸ್ತೇನೆ. ಬನ್ನಿ ಹೋಗೋಣ. ಮಹೇಂದ್ರ ಆಬ್ವಿಯಸ್ಲಿ ನನಗೆ ಫೇವರೇಟ್. ಸೊ ಇಲ್ಲೇ ಬಂದು ನೋಡ. ಏನ್ ನೋಡ್ತಾ ಇದೀಯಾ? ಈ ಕಾರ್ ನನಗೆ ತುಂಬಾ ಇಷ್ಟ ಆಯ್ತು. ಒಳಗೂ ಕೂಡ ತುಂಬಾ ಚೆನ್ನಾಗಿದೆ. ಆಮೇಲೆ ಆಚೆಗಡೆ ತೋರ್ಸೋಣ ಬಿಡು, ಟೆಸ್ಟ್ ತಗೊಂಡ್ ಹೋಗೋಣ. ತುಂಬಾ ಇಷ್ಟ ಆಯ್ತು. ಅಂಡ್ ಆಕ್ಚುಲಿ ರೆಸಮರ್ ಫಸ್ಟ್ ಇಷ್ಟಪಟ್ಟಿದ್ದು, ಅದಾದ್ಮೇಲೆ ನಾನು ನೋಡಾದ್ಮೇಲೆ ನನಗೆ ಜಾಸ್ತಿ ಇಷ್ಟ ಆಯ್ತು. ಈ ಕಾರ್ ನಾನು ಅದು ಎಷ್ಟು ಹೇಳಿದೆ ಗೊತ್ತಾ, ಫಸ್ಟ್ ಕಾರ್ ತಗೊಂತೀನಿ ಅಂದಾಗಿನಿಂದನೂ ಇದೇ ಕಾರ್ ನಾನು ಹೇಳಿರೋದು. ಇದು ಒಂದೇ ಕಾರ್ ನಾನು ಹೇಳೋದು, ಯಾಕಂದ್ರೆ ನಂಗೆ ತುಂಬಾ ಇಷ್ಟ ಆಯ್ತು. ಮಹೇಂದ್ರ 3X ಕಾರ್ ಇದು. ಸೊ 300 ಬಂದಿತ್ತು, XUV 300 ಇತ್ತು ಅಂತ ಅನ್ಸುತ್ತೆ. ಮೇ ಬಿ ಡಿಸ್ಕಂಟಿನ್ಯೂ ಮಾಡಿದ್ರು 300 3X ಅಪ್ಗ್ರೇಡೆಡ್ ವರ್ಷನ್. ಬಟ್ ಇದ್ರ ಫೀಚರ್ಸ್ ಅದಕ್ಕಿಂತ ಜಾಸ್ತಿ ಐತೆ. ಹಂಗೆ ಕ್ರೇಜಿ. ನನಗೆ ಅದು ತುಂಬಾ ಇಷ್ಟ ಆಗಿತ್ತು ಈ ಕಾರ್ ನೋಡಿದಾಗಲೇ. ಅದಕ್ಕೆ ಇವಳಿಗೆ ಕೊಡ್ಸಿದ್ರೆ ಇದೇ ಕಾರ್ ಕೊಡಿಸ್ಬೇಕು ಅಂತ ಆಸೆ ಇರೋದು. ಆಬ್ವಿಯಸ್ಲಿ ಇವಳು ಆಗ್ತಾ ಇದ್ದಾಳೆ, ನನಗೂ ಇವಳೇ ತಗೊಂತಾ ಇದ್ದಾಳೆ. ಬಟ್ ನೋಡೋಣ, ನನ್ನ ಕೈಲಾಗಿಲ್ಲ. ನಾನು ಕೂಡ ಏನೋ ಒಂದು ಪ್ಲಾನ್ ಮಾಡಿದೀನಿ. ಲೆಟ್ಸ್ ಹಿಂಗಾಗುತ್ತೆ ಅಂತ. ನನಗೆ ಇನ್ನೊಂದು ಆಸೆ ಇತ್ತು, ನಾನು ಇವಳಿಗೆ MG ಕಾಮೆಂಟ್ ಕೊಡ್ಕೊಂಡು ಕಾರ್ ತಗೊಬೇಕು ಅಂದಾಗ್ಲೇ ನಮ್ಮ ಫಸ್ಟ್ ಕಾರ್ ಏನಿದೆ 3X. ಇವತ್ತು ಇದನ್ನೇ ನೋಡಕ್ ಬಂದಿದೀವಿ, ಅದನ್ನೇ ಟೆಸ್ಟ್ ಡ್ರೈವ್ ನೋಡ್ತೀವಿ. ಅವಳು ದುಡ್ಡಲ್ಲಿ ಅವಳು ಫೈನಲಿ ಅವಳು ಕಾರ್ ಬೈ ಮಾಡ್ತಾ ಇದ್ದಾಳೆ 23 ವರ್ಷಕ್ಕೆ. ಸೊ ಖುಷಿ ಪಡೋಣ. 22 ವರ್ಷಕ್ಕೆ ಅವಳಿಗೆ ಓಡ್ಸಕ್ ಬರಲ್ಲ. ಸೊ ಅವಳು ಇನ್ನೊಂದು ಕಾರ್ ತಗೊಂಡು ಓಡ್ಸೋ ತನಕ ಈ ಕಾರ್ ನನ್ನ ಹತ್ರನೇ ಇರುತ್ತೆ. ಅದಾದ್ಮೇಲೆ ಈ ಕಾರ್ ನಾನು ಕೈ ಕೊಡೋದು. ಯಾಕಂದ್ರೆ ಅವಳು ಓಡ್ಸಕ್ ಕಲಿಬೇಕಲ್ಲ, ಹಂಗೆ ರೋಡಿಗೆ ಬಿಡಕ್ಕಾಗಲ್ಲ ಗೂಳಿ ತರ. ಇದು ಕಾರ್ ಕಲಿಯೋ ಟೈಮ್. ಲೆಟ್ಸ್ ಗೋ, ಕಾರ್ ನೋಡೋಣ, ಟೆಸ್ಟ್ ಡ್ರೈವ್ ನೋಡೋಣ. ಚೆನ್ನಾಗಿದೆ ಕಾರು. ಐ ಲೈಕ್ ದಿಸ್ ಕಾರ್. ಆಟೋಮೆಟಿಕ್ ಅಲ್ಲ, ನನ್ನ ಜೀವನದಲ್ಲಿ ನನ್ನ ಹತ್ರ ನಾನು ಆಟೋಮೆಟಿಕ್ ಓಡಿಸಿರೋದು ಒಂದ್ಸಲ ಅಂತ ಅನ್ಸುತ್ತೆ. ನಮ್ದು ಆಡಿ ಇತ್ತು, ಅದು ಓಡಿಸ್ತಾ ಇದೆ. ಅದ್ ಬಿಟ್ರೆ ಇವಾಗ ನಮ್ಮ ಅಣ್ಣನ BMW ಐತೆ, ಅದನ್ನ ನಾನು ಓಡಿಸಲ್ಲ. ಅದು ಬಿಟ್ರೆ ಇವಾಗ ತಗೊಂಡ್ರೆ ಇನ್ನೊಂದು ಕಾರು ನಾನು ಓಡಿಸ್ತೀನಿ, ಆ ಕಾರು ನನ್ನ ಜೊತೆಲೂ ಇರುತ್ತೆ ಅಂತ ಅಂದ್ರೆ ಇದೆ ಮಹೇಂದ್ರ 3X. ಇವಳಿಗೆ ಆಟೋಮೆಟಿಕ್ ಬೇಕು ಅಂತ ಕುಣಿತಾ ಇದ್ದಾಳೆ. ಅದಕ್ಕೋಸ್ಕರ ಮ್ಯಾನ್ಯುಯಲ್ ಕಾರ್ ಓಡಿಸಿದ್ರೇನೆ ಮಜಾ ಅಂತ ಅನ್ಸುತ್ತಪ್ಪ. ನನಗೆ ಪವರೇ ಫೀಲ್ ಆಗಲ್ಲ ಆಟೋಮೆಟಿಕ್ ಕಾರ್ಗಳಲ್ಲಿ. ಸೊ ನೋಡೋಣ, ಟೆಸ್ಟ್ ಡ್ರೈವ್ಗೂ ಕೂಡ ಆಟೋಮೆಟಿಕ್ ಕೊಡ್ತೀನಿ ಅಂದ್ರೆ ನಮ್ಗೆ ಓಡಿಸಿಗೆ ಬರಲ್ಲ. ಇಲ್ಸಿ ಹೆಂಗಾಗತ್ತೆ ಅಂತ ಹೇಳ್ಬಿಟ್ಟು ಇವ್ ನೋಡ್ರಿ, ಇಲ್ಲಿ ಓಡ್ಸಮ್ಮ. ಫುಲ್ ಎಕ್ಸೈಟೆಡ್ ನೋಡ್ರಿ. ಇದೆಲ್ಲ ಇದ್ರ ಫಿನಿಶ್, ಲೆದರ್ ಫಿನಿಶ್ ಕೊಟ್ಟವ್ರೆ. ಅದು ಬಿಟ್ರೆ ಐ ಥಿಂಕ್ ಟಾಪ್ ಎಂಡ್ ಮಾಡಲ್ ಇರ್ಬೇಕಂತ ಅನ್ಸುತ್ತೆ. ಸೊ ಎಲ್ಲಾ ಬಟನ್ಸ್ ಈಗ ಆಲ್ರೆಡಿ ಕೊಟ್ಟಿದ್ದಾರೆ. ಲೆದರ್ ಫಿನಿಶ್ ಐತೆ. ಒಳಗಡೆ ಕುತ್ಕೊಂಡ್ರೆ ಇಲ್ಲೂ ಕೂಡ ಅಷ್ಟೇ ದೊಡ್ಡದೊಂದು ಇಟ್ಕೊಟ್ಟಿದ್ದಾರೆ. ಸ್ಕ್ರೀನ್ ದೊಡ್ಡದೈತೆ. ಆದ್ಮೇಲೆ ಇನ್ನೊಂದು ಸ್ಕ್ರೀನ್ ಐತೆ. ಇಲ್ಲೆಲ್ಲ ಎಕ್ಸ್ಟ್ರಾ ಬಟನ್ಸ್ ಆಟೋಮೆಟಿಕ್ ಆಗಿರೋದ್ರಿಂದ ಒಂದೇ ಇದ್ದಿರುತ್ತೆ. ಅದರಲ್ಲಿ ಈ ಕಾರಲ್ಲಿ 2 ಐತಲ್ಲ, ಎಲ್ಲ ಕಾರಲ್ಲಿ ಇಲ್ಲ, 4x4 ಸಾರಿ. ಆಮೇಲೆ ಆಂಬಿಯನ್ಸ್ ಚೆನ್ನಾಗೈತೆ, ಸನ್ರೂಫ್ ಐತೆ ಇದರಲ್ಲಿ. ಸೊ ಇವಳು ಮೇಜರ್ ಇವಳು ಅದೆಲ್ಲ ಆಸೆಗಳು, ಆ ಹುಡುಗಿರ ಆಸೆಗಳು ಗೊತ್ತಿರುತ್ತೆ ಗೊತ್ತಾ, ಕಾರ್ ಫೀಚರ್ಸ್ ಏನಿರುತ್ತೆ ಅನ್ನೋ ಒಳಗಡೆ ಅನ್ನೋದಕ್ಕಿಂತ ಅವರಿಗೆ ಸನ್ರೂಫ್ ಇರಬೇಕು, ಮಿರರ್ ಚೆನ್ನಾಗಿರ್ಬೇಕು, ಒಳಗಡೆ ಒಂದ್ 4 ಮಿರರ್ ಹಾಕೊಂಡು ಲೈಟ್ ಹಾಕೊಂಡು ಟಿಕ್ ಟಾಕ್ ಮಾಡಬೇಕು, ಈ ತರ ಆಸೆಗಳು. ಸೊ ಅದು ವಿಚಿತ್ರ ಇದ್ದೇ ಇರುತ್ತೆ. ಸೊ ಇದು ಕ್ರೇಜಿ ಆಗೈತೆ ಅಂತ ಅನ್ಕೊಳ್ರಿ. ಕಲರ್ ಒಂದ್ ಸ್ವಲ್ಪ ಕಷ್ಟ ಆಗ್ಬೋದೇನೋ ಇವಳು ಮೇಂಟೈನ್ ಮಾಡಕ್ಕೆ. ಇವಳು ಕ್ಲೀನ್ ಕಲರ್ ವೈಟ್ ಆಚೆ ಕಡೆ ಎಲ್ಲ, ಒಳಗಡೆ ವೈಟ್ ಐತಲ್ಲ. ನಿಮ್ ಮೊದ್ಲೇ ಕ್ಲೀನ್ ಇರಲ್ಲ, ಗಲೀಜ್ ಮಾಡ್ಬಿಟ್ರೆ ಒಳಗಡೆ. ಏನ್ ಚಾಕ್ಲೇಟ್ ತಿಂತೀನಿ, ಆಚೆ ಬಿಸಾಕ್ತೀನಿ, ಒಳಗೇನು ಆಗಲ್ಲ. ಸೊ ನನಗಂತೂ ಒಳ್ಳೆ ಮಜಾ ಅಂತ ಅನ್ಸುತ್ತೆ. ಅಲ್ಲ, ಇಲ್ಲಿ ಚಾಕ್ಲೇಟ್ ಬೈ ಮಿಸ್ ಆಗ್ಬಿಟ್ಟು ಒರ್ಸ್ಕೋಬೋದಲ್ವಾ? ಒರ್ಸ್ಕೊಂಬೇಕು ಅಂದ್ರೆ ಇದು ಮಾಡ್ಬೇಕು, ತೊಳಿಬೇಕಾಗತ್ತೆ, ಒರ್ಸಕ್ಕಾಗಲ್ಲ. ವಾಷಬಲ್ ಇದು. ಹೌದಾ? ವಾಷಬಲ್, ವಾಶ್ ಮಾಡ್ಬೇಕು ಅಂದ್ರೆ ಏನಿಲ್ಲ. ನೀನು ಏನು ಆಸೆ ಪಟ್ಟು ತಗೊಂತಾರ ಈ ಕಾರ್ನ?
ಅವಳಿಗೆ ಕಾರ್ ತಗೊಬೇಕು ಅಂತ ಆಸೆ ಇರೋದು, ಇದೇ ಕಾರ್ ಅಂತ ಅವಳಿಗೆ ಆಸೆ ಇಲ್ಲ. ಅವಳು ತುಂಬಾ ತಲೆಯಲ್ಲಿ ಇತ್ತು, ಅವಳಿಗೆ ಯಾರ್ಯಾರು ಏನೇನು ಹೇಳಿ ತುಂಬಾ ತಲೆ ಹಾಕಿದ್ರು. ಬಟ್ ಡೇ ಒನ್ ಇಂದ ನಾನು ಇದೇ ಕಾರಲ್ಲಿ ಇರೋದು, ಇವತ್ತು ಇದೇ ಕಾರು, ಮಾತಾಡೋದು ಇದೇ ಕಾರು, ಅವ್ಳು ತಗೊಳ್ಳೋದು ಇದೇ ಕಾರು. ನೋಡ್ರಿ ಏನ್ ಸಮಾಚಾರ. ನಂದು ಅಂತ ಒಂದು ಕಾರ್ ಆಗುತ್ತೆ ಅಂತ ಅದು ನಂಬಕ್ಕೂ ಆಗ್ತಿಲ್ಲ. ಯೋಚನೆ ಮಾಡಕ್ ನಂಗೆ ಚಿಕ್ಕ ವಯಸ್ಸು ಡ್ರೀಮ್. ಅದು 6-7 ವರ್ಷ ಇದ್ದಾಗ ನಾನು ಅನ್ಕೋತಿದ್ದೆ ದೊಡ್ಡೋಳಾದ್ಮೇಲೆ ನನಗೂ ಅಂತ ಒಂದು ಕಾರ್ ಇರಬೇಕು, ನಮ್ಮ ಮನೆ ಮುಂದೆ ಇರಬೇಕು. ನನ್ನ ಮಮ್ಮಿ ಬೇಗ ಆಚೆ ಹೋಗೋಣ, ಮಮ್ಮಿ ಇದಕ್ಕೆ ಹೋಗೋಣ, ಶಾಪಿಂಗ್ ಹೋಗೋಣ ಅಂತೆಲ್ಲ ಹೇಳಬೇಕು ಅಂತ ತುಂಬ ಆಸೆ ಇತ್ತು. ಅದಾದಮೇಲೆ ಇವಾಗ SMR ಜೊತೆ ಮೀಟ್ ಆದಮೇಲೆ ನಾನು ಐ ಗೆಸ್ 1 year ಇಂದ ನನಗೆ ಹೇಗಾಗಿದೆ ಅಂದರೆ SMR ನಾನು ಕರ್ಕೊಂಡು ಹೋಗ್ಬೇಕು. ಹೆಲೋ ಕೆಳಗಿದ್ದೀನಿ ಬೇಗ ಬಾ, ಆಚೆ ಹೋಗೋಣ ಬಟ್ ಅದು ಆಸೆ ಇತ್ತು ನನಗೆ. ಆ್ಯಂಡ್ ಫೈನಲಿ ನಾನು ಅದನ್ನು ಕುತ್ಕೊಂಡು ಈ ಥರ ಹಲೋ ಕೆಳಗಿದ್ದೀನಿ ಬೇಗ ಬಾ, ಟೈಮ್ ಆಗ್ತಿದೆ ಬೇಗ ಬಾ. ಹೇಳಿ, ಅದು ಎಕ್ಸೈಟ್ಮೆಂಟ್ ಇದ್ದೇ ಇರುತ್ತೆ ಎಲ್ಲರಿಗೂ ತಗೊಬೇಕಾದ್ರೆ. ನನಗೆ ಫಸ್ಟ್ ಕಾರ್ ತಗೊಬೇಕಾದ್ರೆ ಅಷ್ಟೇ ಎಕ್ಸೈಟ್ಮೆಂಟ್ ಇತ್ತು ಅಂತ ಹೇಳೋಕ್ಕಾಗಲ್ಲ. ನಂಗೆ ಇಷ್ಟೊಂದು ಎಕ್ಸೈಟ್ಮೆಂಟ್ ಇರಲಿಲ್ಲ, ಯಾಕಂದರೆ ನಾನು ಚಿಕ್ಕ ವಯಸ್ಸಿಂದ ಕಾರ್ ನೋಡ್ಕೊಂಡು ಬೆಳೆದ್ಬಿಟ್ಟಿದ್ದೆ. ಇವಾಗ ಆಲ್ರೆಡಿ ಇದೇನೇನು ಇವಳು ಓಡ್ಸೋದ್ ತನಕ ಇದು ನನ್ನ ಹತ್ರನೇ ಇರುತ್ತೆ ಕಾರು, ಯಾಕಂದರೆ ಇವಳು ಓಡ್ಸೋದು ಕಲಿಬೇಕಲ್ಲ. 6 ತಿಂಗಳು ನೀನು ಕರೆಕ್ಟಾಗಿ ಓಡ್ಸೋ ತನಕ ಸ್ಟೀರಿಂಗ್ ನಾನು ಹೇಳ್ಕೊಟ್ಟಿದ್ದೀನಿ. ಕಾರ್ ಬ್ರೇಕಿಂಗ್ ಸಿಸ್ಟಮ್ ಎಲ್ಲ ಆಪರೇಟ್ ಮಾಡೋದು ಬರ್ಬೇಕು ನೀನು. ಹಂಗೆಲ್ಲ ತುಳಿದು ಯಾರ್ಯಾರ ಮೇಲೆ ಒತ್ತಕ್ಕಾಗಲ್ಲ. ಇವಾಗ ಟೆಸ್ಟ್ ಡ್ರೈವ್ ನೋಡೋಣ ಬನ್ನಿ ಈ ಕಾರ. ಸೊ ಅಪ್ಗ್ರೇಡಬಲ್ ಆಪ್ಷನ್ಸ್ ಐತೆ ಇವಾಗ ನಮಗೆ. ನಮ್ಮ ಕೈನಲ್ಲಿ ಇರೋಂಥ ಆಪ್ಷನ್ಗಳು 700 B6, ಅದಾದ್ಮೇಲೆ ಇದು 3X ಆಬ್ವಿಯಸ್ಲಿ ನಾನು ಹೋಗಕ್ಕಾಗಲ್ಲ, ಮತ್ತೆ ಕೆಳಗಡೆ ಡೌನ್ ಗ್ರೇಡ್ ಆಗ್ಬಿಡುತ್ತೆ ನನಗೆ. ಸೊ ನಾನು ಮೇನ್ ಆಪ್ಷನ್ ನನ್ನ ತಲೆಯಲ್ಲಿ ಇರೋದು ಥಾರ್ ರಾಕ್ಸ್. ಅದಕ್ಕೆ ನಾವಿಲ್ಲಿ ಬಂದಿರೋದು. ಥಾರ್ ರಾಕ್ಸ್ ಇವ್ರಿಗೋಸ್ಕರ ಗೈಸ್, ಇವ್ರು ತಗೋತೀರಾ. ನಾನು ತಗೊಂತಾ ಇರೋ ಥಾರ್ ರಾಕ್ಸ್. ಸೊ ಏನಿಲ್ಲ, ನಂದು ಥಾರ್ನ ಸೇಲ್ ಮಾಡ್ತಾ ಇದ್ದೀನಿ ನಾನು 1.25 ವರ್ಷ ಆಗೈತೆ ಕರೆಕ್ಟ್ ಆಗಿ. 2023 ಮಾಡಲ್ಲು, ಸಿಂಗಲ್ ಓನರು, 33,000 ಓಡೈತೆ. 4x4 ಆಕ್ಸೆಸರೀಸ್ ಎಲ್ಲ ಹಾಕಿದ್ದೀನಿ. ಸೊ ನೋಡ್ಕೊಂಡು ಇಷ್ಟ ಇದ್ರೆ ಪರ್ಚೇಸ್ ಮಾಡ್ಬೋದು. ನನ್ನ ಕೋಟಿಂಗು 16 lakhs ಐತೆ. ಲೆಟ್ಸ್ ಗೋ. ಇವಾಗ ಈ ಕಾರ್ನ ಟೆಸ್ಟ್ ಡ್ರೈವ್ ನೋಡೋಣ ಬನ್ನಿ. ಇದು ಟಾಪ್ ಎಂಡ್ ಅಂತ ಒಂದು ವೇರಿಯಂಟ್ ಕೆಳಗಡೆ ಅಂತೆ. ಟಾಪ್ ಎಂಡ್ ಫುಲ್ಲು ಅದು ಎಷ್ಟಾಗ್ಬಿಟ್ಟು ಟೋಟಲ್ ಗಾಡಿ 16.5 17 ಜಾಸ್ತಿ ಆಗ್ಬಿಡುತ್ತಪ್ಪ, ತುಂಬಾ ಜಾಸ್ತಿ. ಇದಕ್ಕೆ ಎಷ್ಟು? ನನ್ನ ತಾರ್ಕಿ ತರಾನೇ ಐತೆ ಸೇಮ್. ಬಾ ಸಿಮು ನೀನೇ ಹೇಳ್ಕೊಡ್ತಾರೆ, ಬಿಕಾಸ್ SMR ಗೆ ಆಟೋಮೆಟಿಕ್ ಯಾವತ್ತೂ ಅವ್ರು ಓಡಿಸಿಲ್ವಂತ. ಗೇರ್ ಗಾಡಿ ಓಡಿಸಿ ಅಭ್ಯಾಸ, ಸೊ ಅದಕ್ಕೆ ಆಟೋಮೆಟಿಕ್ ಹೇಗೆ ಓಡಿಸ್ತಾರೆ ನೋಡೋಣ. ಸನ್ರೂಫ್ ತೆಗೆದು ತೋರ್ಸೋಣ ಗೈಸ್. ಸಿಮ್ರಾನ್ ಕಾರ್ನ ಸನ್ರೂಫ್ ಓಪನ್ ಆಗ್ತಾ ಇದೆ ನೋಡ್ರಿ ಹೆಂಗೆ. ಬಟ್ ಇದು 3X ಅಲ್ವಲ್ಲ? 3X ಮಾಡಲ್. ಇದು ಟಾಪ್ ಎಂಡ್ ಮಾಡಲ್ ಗಿನ್ನ ಒಂದು ಮಾಡಲ್ ಕಡಿಮೆ. ಅದೇ ನೋಡ ಓಪನ್ ಆಯ್ತು. 16.5 ಲಕ್ಷ. ಇದೆಷ್ಟು? ಇದೆಷ್ಟಾಗುತ್ತೆ? 45,000. ಅದೇ ಇರ್ಲಿ, 45,000 ಅಷ್ಟು ತಾನೆ. EMI ಇನ್ನೇ ತಾನೆ ಕಟ್ಟೋದು. ನಮ್ದು ಆಡಿ ಇತ್ತು, ಆಡಿ ಬಿಟ್ರೆ ಇವಾಗ ಒಂದು BMW ಐತೆ. ಅವೆರಡೇ ನಾನು ಓಡಿಸಿರೋದು, ಅಭ್ಯಾಸ ಇರೋದು ನನಗೆ. ಓಕೆ, ಬಟ್ ಇದೇನು ನನಗೆ ಆ ಥರ ಫೀಲ್ ಕೊಡಲ್ಲ ಓಡ್ಸಕ್ಕೆ. ನಾನು ಆಟೋಮೆಟಿಕ್ ಚಕ 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 ಅಂತ ತುಳಿಬೇಕು. ಬ್ರೇಕ್ ಏನು ಇಷ್ಟು ಸಡನ್ ಆಗಿ ಹೊಡಿತಾ ಇರ್ತೀನಿ ನಾನು. ಹೆವಿ ಪವರ್ ಅಲ್ಲ. ನನ್ನ ಥಾರ್ ರಾಕ್ಸ್ ಅದೇ ಅನ್ಸುತ್ತೆ ನೋಡಿ. ಯಾವಾಗಲೂ ಸಂದ್ರೂಪ್ ನಾನು ಗೇರೆ ಮುಟ್ಟಂಗಿಲ್ಲ ಅಲ್ಲ. ಇವಾಗ ಕೈ ಅಲ್ಲೇ ಹೋಗುತ್ತಪ್ಪ ಗೇರ್ ಹತ್ರನೇ. ಸೀಟ್ ಬೆಲ್ಟ್ ಹಾಕಿಲ್ವಂತೆ, ಸೀಟ್ ಬೆಲ್ಟ್ ಹಾಕೊಳ್ರಿ. ನಾನು ಹಾಕಿದ್ದೀನಿ, ಅವ್ರು ಹಾಕೋರೆ. ಬ್ರೋ ಸಾಕು ಬ್ರೋ, ಒಂದು ರೌಂಡ್ ಇಲ್ಲೇ ಹೊಡೆದ್ಬಿಟ್ಟು ಕಷ್ಟ ಆಯ್ತಪ್ಪ ನನಗೆ ಒಂದು ಸ್ವಲ್ಪ. ಇದು ನಾನೇ ಓಡಿಸ್ತಿದ್ದೆ. ನೀನು ಓಡಿಸ್ತೆ, ನನಗೆ ಕಷ್ಟ ಆಯ್ತು. ನಾನು ಡ್ರೈವಿಂಗ್ ಓಡಿಸ್ ಎಕ್ಸ್ಪೀರಿಯನ್ಸ್ ಇರೋಂತ. ಆಟೋಮೆಟಿಕ್ ನನಗೆ ಒಂಥರ ಅದು ಬರಲ್ಲಮ್ಮ. ಲೆಫ್ಟ್ ಕಾಲ್ ಬಂದ್ಬಿಡುತ್ತೆ ಆಟೋಮೆಟಿಕಲ್. ಮೇನ್ ಥಿಂಗ್ ಏನ್ ಗೊತ್ತಾ, ಲೆಫ್ಟ್ ಕಾಲ್ನ ನಾವು ತಗೊಂಬರಂಗಿಲ್ಲ ರೈಟ್ಗೆ. ಯಾಕಂದ್ರೆ ಇಲ್ಲಿ 2 ಇದಿರುತ್ತೆ. ಆ 2 ಬರೀ ನಾವು ರೈಟ್ ಅಲ್ಲೇ ಕಂಟ್ರೋಲ್ ಮಾಡ್ಬೇಕು. ಅದಕ್ಕೆ ಕ್ಲಚ್ ಇಲ್ಲ. ಆತರ ನೋಡಿ. ಇವಾಗ ಓಕೆ, ಅದು ಕಷ್ಟ ಇರೋದು ನನಗೆ ಮೇಜರ್. ಯಾಕಂದ್ರೆ ನನಗೆ ರೈಟ್ ಅಲ್ಲಿ ಲೆಫ್ಟ್ ಕ್ಲಚ್, ನಾನು ಯಾವಾಗ್ಲೂ ನಾನು ಜಾಸ್ತಿ ಕ್ಲಚ್ ಅಲ್ಲಿ ಓಡಿಸೋದು. ಬ್ರೇಕ್ ಹಿಡಿಯೋಕ್ ಮುಂಚೆ ನಾನು ಕ್ಲಚ್ ಹಿಡ್ಕೊಂಡು ಬ್ರೇಕ್ ಹಿಡಿತೀನಿ. ಆತರ ಒಬ್ಬೊಬ್ರದ್ದು ಹೆಂಗಿರೋದ್ರೆ ಬ್ರೇಕ್ ಹಿಡಿತಾರೆ, ಆಮೇಲೆ ಕ್ಲಚ್ ಹಿಡಿತಾರೆ, ಆಮೇಲೆ ಮತ್ತೆ ಬ್ರೇಕ್ ಹೊಡಿತಾರೆ. ಸೊ ಅದು ನಾರ್ಮಲ್ ಸಿಸ್ಟಮ್. ಅಂದ್ರೆ ಕೆಲವೊಂದು ಒಬ್ಬೊಬ್ರು ಡ್ರೈವಿಂಗ್ ಸ್ಟೈಲ್ ಒಂದೊಂಥರ ಇರುತ್ತಲ್ಲ, ಆ ತರ ಡ್ರೈವಿಂಗ್ ಸ್ಟೈಲ್ ಇದು. ಇವಾಗ ಹೆಂಗೆ, ಹೌ ಯು ಫೀಲ್? ನಿನ್ ಕಾರ್ ಹೆಂಗ್ ಅನಿಸ್ತೈತೆ? ನೀನ್ ತೋರ್ಸ್ಕೊಂಡ್ ಮಾತಾಡು, ನನ್ನೇ ಪಾಪ ತೋರಿಸ್ತಾ ಇರ್ತೀಯಲ್ಲ. ಇಲ್ಲ, ಚೆನ್ನಾಗಿ ಅನಿಸ್ತದೆ. ಐ ರಿಯಲಿ ಫೀಲ್ ನೈಸ್. ತುಂಬಾ ಚೆನ್ನಾಗಿದೆ. ಹೌದು, ಬಟ್ ನಂಗೆ 3X ಇಷ್ಟ ಆಯ್ತು. ಇದೇ 3X ಕಣೆ. ಬಟ್ ಅದು 3X ಕಣೆ, ಕಲರ್ ಬೇರೆ ಅಷ್ಟೇ ಕಣೆ. ಬಟ್ ಅದು ಆಚೆಯಿಂದ ಡಿಫ್ರೆಂಟ್ ಆಗಿತ್ತಲ್ವಾ? ಶೈನಿ ಇತ್ತದು. ಓಕೆ, ಅದು ಶೈನಿ ಇತ್ತು, ಒಳಗಡೆ ಇತ್ತು. ಬಟ್ ನಮಗೆ ಕೇಳಿದ್ರೆ ಅವ್ರು ಅದೇ ಕಲರ್ ಕೊಡ್ತಾರೆ. ನಿಂಗೆ ಯಾವ ಕಲರ್ ಬೇಕು ಅದೇ ಕಲರ್ ಕೊಡ್ತಾರೆ. ನಿನಗೆ ಏನ್ ಅನ್ಸುತ್ತೆ? ಆ ಕಲರ್ ಚೆನ್ನಾಗೈತೆ ಅಂತ ಅನಿಸ್ತಿಲ್ವಾ? ನನಗೆ ವೈಟ್ ಇಷ್ಟ. ಸರಿ, ಅದು ವೈಟ್ ತಗೊಂಡು
ಇವಾಗ ಇವಳು ನನಗೆ ಗೊತ್ತಿರಂಗೆ ನಾನು ಜಾನ್ವರಿಗೆ ಇಳಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ. ಏನ್ ಸಿಗೋ ಸಮಾಚಾರ ಹೇಳ್ಬೇಕು ನೀವೇ. ಮುಂದೆ ತೋರಿಸು ಇದನ್ನೆಲ್ಲ ತೋರಿಸು ಏನೇನು ಅಂತ ಎಕ್ಸ್ಪ್ಲೈನ್ ಮಾಡಿ ಜನಕ್ಕೆ ನೋಡೋಣ. ಗೈಸ್ ಇದು ಸ್ಟೇರಿಂಗ್ ವೀಲು. ಇದು ಇದು ತೊಳಿಯೋದಷ್ಟೇ. ಇದು ಈ ಕಡೆಯಿಂದ ಆ ಕಡೆ ತೊಳಿಯುತ್ತೆ. ಆ ಕಡೆ ಇಂಡಿಕೇಟರ್ ಅದು. ಇದು ಬಂದ್ಬಿಟ್ಟು ಸಾಂಗ್ಸ್ ಏನೇನ್ ಬೇಕದು ಸಾಂಗ್ಸ್ ಹಾಕಕ್ಕಷ್ಟಿದು. ಇದು ಇಲ್ಲಿಂದ AC ಬರುತ್ತೆ. ಇದು AC ಬೇಕಂದ್ರೆ ಆನ್ ಆಫ್. ಇದು ಗೇರ್ದಲ್ಲ, ಇದು ರಿವರ್ಸ್ ಆಟೋಮೆಟಿಕ್ ಗೇರು. ಇದು ರಿವರ್ಸ್, ಡ್ರೈವ್ ಮತ್ತೆ ನ್ಯೂಟ್ರಲ್ 3 ಅಂತ ಆಪ್ಷನ್ ಗಳಿರುತ್ತೆ. ಇಲ್ಲಿಂದ ಗಾಳಿ ಬರುತ್ತೆ. ಇದು ಕಿಟಕಿದು. ಇದು ಸನ್ ರೂಫ್. ಅದಾದ್ಮೇಲೆ ಇದು ಬಂದ್ಬಿಟ್ಟು ಲೈಟ್ಸ್ ಇದೆಲ್ಲ ಫುಲ್ ಲೈಟ್ಸ್ ಅದು. ಆಮೇಲೆ ಇಳ್ದೋಗ್ಬೇಕಾದ್ರು ಲೈಟ್ ಆನ್ ಮಾಡೋದು. ಅದಾದ್ಮೇಲೆ ಕೆಳಗ್ ಕಾಲ ಹತ್ರ ಇರೋದು ಒಂದು ಬ್ರೇಕ್, ಒಂದು ಎಸ್ಕಲೇಟರ್. ಬ್ರೇಕ್ ಲೆಫ್ಟ್ ಸೈಡ್ ಇರುತ್ತೆ, ಎಸ್ಕಲೇಟರ್ ರೈಟ್ ಸೈಡ್ ಇರುತ್ತೆ. ಕ್ರೇಜಿ ಬ್ರೋ. ಇದು ಮಿನಿ ಕೂಪರ್ ಫೀಲ್ ಕೊಡ್ತಾ ಇದೆ ನನಗೆ. ನೀವು ಆಟೋಮೆಟಿಕ್ ಡ್ರೈವ್ ಮಾಡಿಲ್ಲ ಅಂದ್ರಲ್ಲ ಸರ್, ಇವಾಗ ಹೆಂಗಿದೆ ನೋಡಿ. ಕ್ರೇಜಿ ಮಿನಿ ಕೂಪರ್ ಫೀಲ್ ಐತೆ ಗೈಸ್. ಇದು ಕ್ರೇಜಿ ಅನ್ಸ್ತಾ ಇದೆ. ಕೂಪರ್ ಓಡಿಸಿದೀನಲ್ಲ, ಕೂಪರ್ ಕ್ರೇಜಿ ಫೀಲ್ ಅದು ಸರ್. ಅಂದ್ರೆ ಇದು TCDI ಅಂತ, ಲೈಕ್ ಟರ್ಬೋ ಗ್ಯಾಸೋಲಿನ್ ಡೈರೆಕ್ಟ್ ಇಂಜೆಕ್ಷನ್ ಅಂತ. ಲೈಕ್ ಇದ್ರಲ್ಲಿ 130 PS ಆಫ್ ಪವರ್ ಬರುತ್ತೆ, 230 Nm ಆಫ್ ಟಾರ್ಕ್ ಇದೆ. ಸೆಗ್ಮೆಂಟ್ ಅಲ್ಲೇ ಪವರ್ಫುಲ್ ಇಂಜಿನ್ ಇದು. ಕ್ರೇಜಿ ಇದೆ. ಅದೇ ಅನ್ಕೊಂಡೆ. ಕ್ರೇಜಿ ಐತೆ ಇದು, ಫೀಲ್ ಕ್ರೇಜಿ ಐತೆ ನನಗೆ. ಸೇಮ್ ಕೂಪರ್ ಫೀಲ್ ಐತೆ ನನಗೆ ಇದು. ಅಂದ್ರೆ ಕಾಂಪ್ಯಾಕ್ಟ್ SUV ಸರ್. ಲೈಕ್ ಗೊತ್ತು ಕಾಂಪ್ಯಾಕ್ಟ್ SUV. ಇನ್ನು ಅದಕ್ಕೆ ಅದೇ ತರ ಅಲ್ಲ, ಸೇಮ್ ಕೂಪರ್ ತರನೇ ಅಲ್ವಾ ಇದು ಬರೋದು. ಬಟ್ ಕೂಪರ್ ಅದು ಫುಲ್ ರೇಸ್ ಇಂಜಿನ್ ತರ. ಎಷ್ಟು ಫಾಸ್ಟ್ ಆಗಿ ಓಡಿಸ್ತಾ ಇದಾರೆ. ಕ್ರೇಜಿ ಐತೆ ಕಾರ್. ಮಜಾ ಐತೆ. ಗಲ್ಲಿಲೆಲ್ಲ ನುಗ್ಸಕ್ ಒಳ್ಳೆ ಗಾಡಿ ಇದು. ನಿಮ್ ಮನೆ ರೋಡಿಗೆ ಕ್ರೇಜಿ ಗಾಡಿ ಸಿಗುತ್ತೆ. ಓಕೆ ಗೈಸ್, ಇವಾಗ ಇದನ್ನ ತಗೊಂಡೋಗಿ ಪಾರ್ಕ್ ಮಾಡೋಣ. ಅದಾದ್ಮೇಲೆ ನಮ್ ತಾರ್ ರಾಕ್ಸ್ ನ ತೋರಿಸ್ತೀನಿ. ಅದನ್ನ ಎಕ್ಸ್ಚೇಂಜ್ ಮಾಡ್ಬೇಕು ಅಂತ ಪ್ಲಾನ್ ಅಲ್ಲಿ ಇದೀನಿ. ಬನ್ನಿ, ಅದ್ರ ಬಗ್ಗೆ ಆಮೇಲೆ ಹೇಳ್ತೀನಿ. ಬನ್ನಿ ಗೈಸ್, ಲೆಟ್ಸ್ ಗೋ. ಗೈಸ್, ಇವಾಗ ನಾನು ಅಪ್ಗ್ರೇಡ್ ಮಾಡ್ತಿರೋ ವೆಹಿಕಲ್ ತಾರ್ ರಾಕ್ಸ್. ಸೊ ಅದನ್ನೇ ನೋಡ್ತಾ ಇದೀನಿ. ಸೊ ಫಸ್ಟ್ ಎಕ್ಸ್ಟರ್ನಲ್ ಫೀಚರ್ ಏನಂತ ತೋರಿಸ್ಕೊಡ್ತೀನಿ. ಮೇಜರ್ ನಂದು ಹಿಂದ್ಗಡೆ ಇದು ಕುತ್ಕೊಳ್ಳೋಕೆ ಜಾಗ ಇಲ್ಲ, ಅಂದ್ರೆ ಒಳಗಡೆಯಿಂದನೇ ಹತ್ಬೇಕು. ಸೊ ಇಲ್ಲಿ ಕುತ್ಕೊಳ್ಳೋಕೆ ನಿಮಗೆ ಸ್ಪೇಸ್ ಸಿಗ್ತೈತೆ ನೋಡ್ರಿ. ಎಷ್ಟು ದೊಡ್ಡ ಸ್ಪೇಸ್ ಸಿಗ್ತೈತೆ. ಮಹೇಂದ್ರದವ್ರು ನಮಗೆ ದುಡ್ಡು ಕೊಡಬೇಕು, ಇವಾಗ ಪ್ರಮೋಷನ್ ಮಾಡ್ತಾರೆ, ಕಾಲೇಜಲ್ಲಿ ಪ್ರಮೋಷನ್ ಮಾಡ್ತಾರೆ. ಕ್ರೇಜಿ ಆಗೈತೆ ಕಂಫರ್ಟಬಿಲಿಟಿ. ಅದ್ರ ಜೊತೆ ಬೂಟ್ ಸ್ಪೇಸು ಜಾಸ್ತಿ ಅವೈಲಬಲ್ ಐತೆ. ನನ್ನ ಕಾರಲ್ಲಿ ಹಿಂದ್ಗಡೆ ಕಡಿಮೆ ಸ್ಪೇಸ್ ಇರೋದು. ಈ ಜಾಗದಲ್ಲಿ ತುಂಬಾ ಕಡಿಮೆ ಸ್ಪೇಸ್ ಐತೆ ನನ್ನ ಕಾರಲ್ಲಿ. ಇದ್ರಲ್ಲಿ ನೋಡ್ರಿ, ಇದ್ರಲ್ಲಿ ಫುಲ್ಲು ನಾನು ಕುತ್ಕೊಬಹುದು. ನನ್ನ ಕಾರಲ್ಲಿ ನಾನು ಕುತ್ಕೊಂಡ್ರೆ ಹಿಂದೆ ಹಿಂಗೆ ಹೊರ್ಕೊಬೋದು, ಅಷ್ಟು ಜಾಗ ಐತೆ. ನನ್ನ ಕಾರ್ನಲ್ಲಿ ಇಷ್ಟೊಂದು ಸ್ಪೇಸ್ ಇಲ್ಲ. ಇಷ್ಟೈತೆ ಸ್ಪೇಸ್ ನನ್ನ ಕಾರ್ನಲ್ಲಿ ಅಷ್ಟೇ. ಸೊ ಇವಾಗ ಅಪ್ಗ್ರೇಡ್ ಮಾಡ್ತಾ ಇರೋದೇ ರೀಸನ್ ಅದು. ಸ್ಪೇಸ್ ಜಾಸ್ತಿ ಬೇಕು, ಬಿಕಾಸ್ ಟ್ರಾವೆಲಿಂಗು, ವ್ಲಾಗ್ಸ್ಗೆ, ಆಮೇಲೆ ಹೋಗ್ತಾರೆ ಶೂಟಿಂಗ್ ಜಾಗಗಳಿಗೆ ನಮಗೆ ಸ್ಪೇಸ್ ಬೇಕಂತ. ಅದಕ್ಕೋಸ್ಕರ ಇದನ್ನ ಕ್ಲೋಸ್ ಮಾಡಿ ಇವಾಗ ಒಳಗಡೆ ತೋರಿಸ್ತೀನಿ ಬನ್ನಿ. ಇದು ಮೇಜರ್ ಮಜಾ ಅಂತ ಅಂದ್ರೆ ಈ ಕಾರ್ನಲ್ಲಿ ಇದೆ. ಓಕೆ, ಇಲ್ಲಿ ನೋಡ್ರಿ, ತುಂಬಾ ಮಸ್ತ್ ಆಗೈತೆ. ದೊಡ್ಡ ಸನ್ರೂಫ್ ಬರುತ್ತೆ ನಮಗೆ. ಅದ್ರ ಜೊತೆಗೆ ಸೀಟ್ಸ್ ಎಲ್ಲ ವೈಟ್ ಕಲರ್. ಅದಾದ್ಮೇಲೆ ಬ್ರೇಕಿಂಗ್ ಸಿಸ್ಟಮ್, ಇದರಲ್ಲಿ ಪಾರ್ಕಿಂಗ್ ಬ್ರೇಕಿಂಗ್ ಸಿಸ್ಟಮ್ ಆಟೋಮೆಟಿಕ್ ಐತೆ. ಅದಾದ್ಮೇಲೆ ಬಟನ್ ಸ್ಟಾರ್ಟ್ ಕೊಟ್ಟವ್ರೆ. ಈ ಕಡೆ ಐತೆ ಬಟನ್ ಸ್ಟಾರ್ಟ್ ಕೊಟ್ಟವ್ರಿ. ಈ ಕಡೆ ಕೀ ಹಾಕೋ ಜಾಗದಲ್ಲಿ ಬಟನ್ ಸ್ಟಾರ್ಟ್ ಐತೆ. ಅದಾದ್ಮೇಲೆ ಇದೊಂದು ಸಿಸ್ಟಮ್ ಐತೆ ಇದರಲ್ಲಿ. ಆಮೇಲೆ ವೆಂಟಿಲೇಟೆಡ್ ಸೀಟ್ಸ್ ಇಂದ AC ಬರುತ್ತೆ. ಸೊ ನೀವ್ ಯಾವತ್ತು ಇದಾಗಲ್ಲ. ಇದು ಚೆನ್ನಾಗೈತೆ. ಇದು ಒಂಥರ ಡಿಫ್ರೆಂಟ್ ಆಗೈತೆ. ಮೇ ಬಿ ಇದ್ರಲ್ಲಿ ರಿವರ್ಸ್ ಕಾಣಿಸಲ್ಲ ಗೊತ್ತಿಲ್ಲ. ಈ ಸನ್ರೂಫ್ ಓಪನ್ ಮಾಡುವಂಥದ್ದು. ಅದಾದ್ಮೇಲೆ ಗ್ರಾಬ್ ಹ್ಯಾಂಡ್ಲ್ ಕೊಟ್ಟವ್ರೆ ಇಲ್ಲಿ. ಅದಾದ್ಮೇಲೆ ಇದು ನಿಮಗೆ ಬಟನ್ಸ್ ನಂದ್ರಲ್ಲಿ ಕಾಣಿಸಲ್ಲ, ಯಾಕಂದ್ರೆ ನಾನು ಮಿಡ್ ವೇರಿಯಂಟ್. ಇದು ಟಾಪ್ ಎಂಡ್ ಆಗಿರೋದ್ರಿಂದ ಇದರಲ್ಲಿ ಇದು ಬಟನ್ಸ್ ಎಲ್ಲ ಕಾಣಿಸ್ತೈತೆ. ಇಲ್ಲಿ ಸ್ಪೀಕರ್ ಕಾರ್ಡನ್ ಹರ್ಮಾನ್ ಸ್ಪೀಕರ್ ಅಂತ ಕೊಟ್ಟಿದ್ದಾರೆ ಇದರಲ್ಲಿ. ಸೊ ಇದು ಒಳ್ಳೆ ಟಾಪ್ ಅಂಡ್ ಸ್ಪೀಕರ್. ಅದಾದ್ಮೇಲೆ ಇದ್ರದ್ದು ಟಿಲ್ಟ್ ಅಡ್ಜಸ್ಟ್ಮೆಂಟ್ಸ್ ಎಲ್ಲ ಬಟನ್ಸ್ ಕೊಟ್ಟಿದ್ದಾರೆ. ಇದು ಆಟೋಮೆಟಿಕ್ ವೆಹಿಕಲ್. ನಾನು ಇವಾಗ್ಲೂ ಕೂಡ ಮ್ಯಾನ್ಯುಯಲ್ಲೇ ನೋಡ್ತಾ ಇದೀನಿ. ಸಿಮ್ರಾನಿಗೆ ನಾವು ಆಟೋಮೆಟಿಕ್ ನೋಡ್ತಾ ಇರೋದು. ನಾನು ಮ್ಯಾನ್ಯುಯಲ್ಲೇ ನೋಡ್ತಾ ಇರೋದ್ರಿಂದ ನಾನು ಮ್ಯಾನ್ಯುಯಲ್ಲೇ ಹೋಗ್ತಾ ಇದೀನಿ. ನಾನು ರೆಡ್ ಕಲರ್ ಥಿಂಕ್ ಮಾಡ್ತಾ ಇದ್ದೀನಿ, ಬ್ಲಾಕ್ ಬೇಡ ಅಂತ. ಒಳಗಡೆ ತುಂಬಾ ಕ್ರೇಜಿ ಆಗೈತೆ. ನಿಮ್ಗೆ ಒಂದ್ ರೌಂಡ್ ತೋರಿಸ್ತೀನಿ ಕುತ್ಕೊಂಡ್ರೆ ಯಾವ ತರ ಇರುತ್ತೆ ಅಂತ ನೋಡ್ರಿ. ಏನ್ ಸಿಮೋ? ನಾನು ಹೇಳ್ತಿದ್ದೆ ಇಷ್ಟೊತ್ತವರೆಗೂ. ವಿಡಿಯೋ ಹೇಳ್ತಿದ್ದೆ. ಅಯ್ಯೋ, ಜನಕ್ಕೆ ಗೊತ್ತೇ ಇಲ್ವಲ್ಲ, ಈ ತರ ಸೀಕ್ರೆಟ್ ರಿವೀಲ್ ಮಾಡ್ಬಿಟ್ಟಲ್ಲ. ಇಲ್ಲಿ ನೋಡ್ರಿ, ಕುತ್ಕೊಳ್ಳೋರಿಗೆ ಕಂಫರ್ಟ್ ಅಲ್ಲಿ. ಇಲ್ಲಿ ಕೂಡ ಲೆದರ್ ಫಿನಿಶ್ ಬರುತ್ತೆ. ಅದಾದ್ಮೇಲೆ ಈ ಸಿಸ್ಟಮ್, ಈ ಜಾಗ ನಾನ್ ಕುತ್ಕೊಂಡಾಗ ನನಗೆ ಈ ತರ ಜಾಗ ಬರುತ್ತೆ. ಸೊ ಈ ತರ ವ್ಯೂ ಅಲ್ಲಿ ಹಿಂದ್ಗಡೆ ಕೂಡ ಪೂರ್ತಿ ವೈಟ್ ಎಲ್ಲ ಬರುತ್ತೆ. ಮೇಲ್ಗಡೆ ಸಂದ್ರು ಫಸ್ಟ್ ಕಾಣಿಸುತ್ತೆ. ಸಿಮ, ಏನ್ ಅನ್ಸ್ತಾ ಐತೆ ನಿನಗೆ ಕಾರು? ತುಂಬಾ ಚೆನ್ನಾಗಿ ಅನಿಸ್ತದೆ. ಬಟ್ ನಮ್ ಥಾರ್ ಮುಂದೆ ಯಾವ್ದು ಇಲ್ಲ. ನಮ್ ತಾರೆ ಚೆನ್ನಾಗೈತಾ? ಇದಕ್ಕಿನ ನಮ್ ತಾರೆ ಚೆನ್ನಾಗೈತಾ? ತಮ್ಮನೇ ಎಷ್ಟೋ ಚೆನ್ನಾಗಿದೆ ನನ್ನಗಿಂತ ಅಂತ. ಬಟ್ ಅಲ್ಲಿ ಒಳಗಡೆ ಕುತ್ಕೊಳಕ್ ನಮಗೆ ಇದೈತಲ್ಲ ನಿನ್ ಪ್ರಕಾರ. ಏನು ಬಿಡಿ, ಬೇರೆಯವ್ರ ತಾನೇ ಇಕ್ಕಟ್ಟಾಗದ್, ನಮ್ಗೆಲ್ಲ ನಾವು ಖುಷಿಯಾಗಿ ಕುತ್ಕೊತಿರ್ತಾರೆ ಆರಾಮಾಗಿ. ಇದ್ರಲ್ಲಿ ತುಂಬಾ ಅಪ್ಗ್ರೇಡಬಲ್ ಫೀಚರ್ಸ್ ಐತೆ. ಅದಕ್ಕೋಸ್ಕರ ಅಷ್ಟೇ ಅಪ್ಗ್ರೇಡಿಂಗ್ ಅಷ್ಟೇ. ಅಪ್ಗ್ರೇಡ್ ಮಾಡ್ಲೇಬೇಕು. ಅಪ್ಗ್ರೇಡ್ ಬೇಕಲ್ಲ.
ತಮ್ಮೆಯಿಂದ ಅಣ್ಣ ಹತ್ರ ಹೋಗ್ಬೇಕು ಇವಾಗ ನೀವು. ನನಗೆ ಅನ್ನಿಸ್ತೈತೆ ಚೆನ್ನಾಗೈತೆ ಕಾರು ಅಂತ ಹೇಳ್ಬಿಟ್ಟು. ನೋಡ್ರಿ ಈ ತರ ಎಲ್ಲ ಐತೆ ತುಂಬಾ. ಚಿಕ್ಕ ಮಕ್ಕಳಿದೆಲ್ಲ ಥಾರ್, ಇದೇ ತಾರು ಕಣೆ. ಈ ಥಾರ್ ತರನೇ ಇಲ್ಲ ಇದು. ಇನ್ಯಾವ ತರ ಐತೆ ಇದು? ಆಚಿಂದ ಸ್ವಲ್ಪ ಅಲ್ವರ್ಗ್ ಅಷ್ಟೇ ನೋಡಕ್, ಹಿಂದ್ಗಡೆಯಿಂದೆಲ್ಲ ಥಾರ್ ತರ ಇಲ್ಲ, ನಾರ್ಮಲ್ XUV ಈ ತರದೇ ಐತೆ. ಬಟ್ ಅದೇ ಚೆನ್ನಾಗಿದೆ, ಇಲ್ಲ ಅಂತ ಅಲ್ಲ, ಫೀಚರ್ಸ್ ಅದಕ್ಕಿಂತ ಜಾಸ್ತಿ ಚೆನ್ನಾಗಿದೆ. ಬಟ್ ಆ ಒಂದು ಡ್ಯಾಶಿಂಗ್ ಲುಕ್ ಕಾಣಿಸ್ತಿಲ್ಲ ಈ ಕಾರಲ್ಲಿ. ಒಂದು ಈ ತರ ಕಾಣಿಸ್ತಿಲ್ಲ ಅಂತ ಏನೋ ಕಾಣಿಸುತ್ತೆ. ಇಲ್ಲಿ ವೈರ್ಲೆಸ್ ಚಾರ್ಜಿಂಗ್ ಕೂಡ ಐತೆ. ಇಲ್ಲಿ ಫೋನ್ ಇಕ್ಕಿದ್ರೆ ವೈರ್ಲೆಸ್ ಆಗಿ ಚಾರ್ಜ್ ಆಗುತ್ತೆ. ಆಮೇಲೆ ಇಲ್ಲಿ ನೋಡ್ರಿ, ಇಲ್ಲಿ 65 ವಾಟ್ ಚಾರ್ಜರ್ ಕೊಟ್ಟವ್ರೆ ಇದಕ್ಕೆ, ಸಿ ಕೇಬಲ್ಗೆ. ಆಮೇಲೆ ಇದು ಒಂದು ಕೇಬಲ್ ಕೊಟ್ಟಿದ್ರು, USB ಕೇಬಲ್. ಇಲ್ಲಿ ಮಿಕ್ಕಿದ್ದು ಎಷ್ಟು ಫೀಚರ್ಸು ನೀವು ನೋಡ್ಬೋದು. ಡ್ರೈವ್ ಮೋಡ್ ಕೂಡ ಐತೆ, ನಾವು ಯಾವ ಮೋಡ್ ಬೇಕು ಆ ಮೋಡ್ ಸ್ವಿಚ್ ಮಾಡ್ಕೊಬೋದು ಇದರಲ್ಲಿ. ಸೊ ನನ್ನ ಕಾರಲ್ಲಿ ಏನೇನಿಲ್ಲ, ಈ ಕಾರಲ್ಲಿ ಎಷ್ಟೊಂದು ಆ ಥರ ಫೀಚರ್ಸ್ ಐತೆ. ಇಲ್ಲಿ ರೇರ್ AC ಐತಾ ಇಲ್ವೋ ಇದ್ರಲ್ಲಿ ಗೊತ್ತಿಲ್ಲ ನನಗೆ. ರೇರ್ AC ಇದ್ರೆ ನನಗೆ ಗೊತ್ತಾಗುತ್ತೆ. ಈ ಜಾಗದಲ್ಲಿ ಎಲ್ಲಾರು ಇರುತ್ತೆ, ಇಲ್ಲೆಲ್ಲಾರು ಇರುತ್ತೆ. ಇಲ್ಲಿ ಸ್ಪೀಕರ್ ಐತೆ, ಬಟ್ ರೇರ್ AC ಎಲ್ಲೂ ಕಾಣಿಸ್ತಾ ಇಲ್ಲ ಇಲ್ಲಿ. ಸೊ ಇದು ಆಟೋ ಹೋಲ್ಡ್ ಅಂದ್ರೆ ಅದು ಆಟೋ ಹೋಲ್ಡ್ ಬ್ರೇಕಿಂಗ್ ಸಿಸ್ಟಮ್ದು. ಇದು ಪಾರ್ಕಿಂಗ್ ಬ್ರೇಕ್ದು, ಇದು ಪಾರ್ಕಿಂಗ್ ಬ್ರೇಕ್ದು ಎರಡು. ಕಾರ್ನ ನಾವು ಇಲ್ಲಿ ಏನ್ ಬೇಕಾದ್ರೂ ಇಡ್ಬೋದು. ಅದಾದ್ಮೇಲೆ ಇಲ್ಲಿ ರೆಸ್ಟಿಗೆ ನಾನು ಬೇರೆ ಸಪ್ರೇಟ್ ಆಗಿ ಹಾಕ್ಸಿನಲ್ಲ, ಇದರಲ್ಲಿ ಅದೇ ಕಾರಲ್ಲಿ ಕೊಟ್ಟವ್ರು ನೋಡು, ಅವ್ರ ಕಾರಲ್ಲಿ ಕೊಟ್ಟವ್ರೆ. ನಾನು ಸಪ್ರೇಟ್ ಆಗಿ ಹಾಕ್ಸೀನಿ. ಇಲ್ಲಿ ಇಲ್ಲಿ ಬಟನ್ ಸ್ಟಾರ್ಟ್ ಇಲ್ಲಿ ಕೊಟ್ಟವ್ರು ನೋಡ್ರಿ, ಇದು ಬಟನ್ ಸ್ಟಾರ್ಟ್. ಇದು ನನ್ನ ಕಾರಲ್ಲಿ ಇಲ್ಲ. ನನ್ನ ಕಾರಲ್ಲಿ ನಂದೇ ನಾರ್ಮಲ್ ಸ್ಟಾರ್ಟೇ ಇಲ್ಲ ಇವಾಗ ಅನ್ನೋ ಥರ ಆಗೋಗ್ಬಿಟ್ಟಿದೆ. ಲುಕ್ ವೈಸು ಹಿಂಗೈತೆ ನೋಡ್ರಿ ಫ್ರಂಟ್ ಇಂದ. ವಾಟ್ಸ್ ಯುವರ್ ಒಪಿನಿಯನ್ ಅಬೌಟ್ ದಿಸ್ ಕಾರ್? ಇವಾಗ ನಿನ್ ಕಾರು ಈ ಕಾರ್ ಎರಡು ಕಾರ್ ನೋಡಿದ್ವಿ, ಯಾವ ಕಾರ್ ಇಷ್ಟ ಆಯ್ತು ನಿಂಗೆ? ನನಗೆ 2 ಕಾರು ಇಷ್ಟ ಆಯ್ತು. ಹೌದಾ? ನೈಸ್. ಇದು ಚೆನ್ನಾಗಿದೆ, ಅದು ಚೆನ್ನಾಗಿದೆ. ಇವಾಗ ನಿನ್ ಕಾರ್ ಫಸ್ಟ್ ತೆಗಿತಾರೆ ಅದರಿಂದ. ತುಂಬಾ ಚೆನ್ನಾಗಿರೋದು ಒಂದು ರಾಯಲ್ ಲುಕ್, ಒಂದು ಇದು ಅಂತ ಅಂದ್ರೆ ಜೆನ್ಯೂನ್ ಆಗಿ ಹೇಳ್ಬೇಕಂದ್ರೆ ಥಾರ್ ಚೆನ್ನಾಗಿದೆ. ನಾನ್ ಓಡಿಸ್ತಾ ಇರೋದ, ನನ್ನ ಹತ್ರ ಇವಾಗಿರೋ ಕಾರ್ ಇವಳಿಗೆ ಇಷ್ಟ ಅಂತ. ಇಲ್ಲಾಂದ್ರೆ ಈ ತರನು ಮಾಡ್ಬೋದು. ಅದಕ್ಕೆ ಜಾಸ್ತಿ ಇನ್ನೊಂದ್ ಸ್ವಲ್ಪ ಆಕ್ಸೆಸರೀಸ್ ಹಾಕ್ಬಿಟ್ಟು ಅದನ್ನೇ ಇಕ್ಕೊಬೇಕು ನಾನು. ಬಿಕಾಸ್ ಸೂಪರ್ ಕಾರ್ ತಗೊಂಡ್ಬಿಡುವ ಡೈರೆಕ್ಟ್. ಸೂಪರ್ ಕಾರ್ ಹೇಗಿರೋ ನೀನ್ ನೆಕ್ಸ್ಟ್ ವರ್ಷ ತಗೋತೀನಿ ಅಂತ ಪ್ರಾಮಿಸ್ ಮಾಡ್ಬಿಟ್ಟಿದ್ಯಾ. ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ಬೇಡ. ಏನು 1 ವರ್ಷ ಓಡಿಸ್ತೀಯ ಅಷ್ಟೇ. ಇದು ಹಂಗಂತೀಯ? ಥಾರ್ ಬೇಡ ಅಂತೀಯ? ನೋಡೋಣ, ನೋಡಿ ನಿಮ್ ಇಷ್ಟ. ಇವಾಗ ಸೇಲ್ ಮಾಡ್ತಾ ಇದೀವಿ. ಅಕಸ್ಮಾತ್ ತಾರ್ನ ನಾನು ತೋರಿಸ್ತೀನಿ ಇದಾದ್ಮೇಲೆ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಪರ್ಚೇಸ್ ಮಾಡ್ರಿ. ಸೊ ಅವಾಗ ಮೇ ಬಿ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದಾದ್ರೆ ಮಾಡೋಣ. ಒಳ್ಳೆ ಪ್ರೈಸ್ ಬಂದಿಲ್ಲ ಅಂದ್ರೆ ಮಾರಲ್ಲ. ಬಟ್ ನೀವು ನಮ್ ಥಾರ್ನ ಚೆನ್ನಾಗಿ ನೋಡ್ಕೋಬೇಕು. ಅಂದ್ರೆ ನನಗೆ ಒಳ್ಳೆ ಪ್ರೈಸ್ ಬಂದಿಲ್ಲ ನಾನು ಮಾರಲ್ಲ. ತಲೆ ಕೆಡಿಸ್ಕೊಂಬೇಡ. ಏನ್ ಅನ್ಕೊಂತಿರ್ತೀಯ? ಒಳ್ಳೆ ಪ್ರೈಸ್ ಬರಬಾರ್ದು ಅನ್ಕೊಂತಿರ್ತೀಯ? ಇಲ್ಲ, ಒಳ್ಳೆ ಪ್ರೈಸ್ ಬರುತ್ತೆ. ಎಷ್ಟ್ ಸಗದಾಗಿದೆ. ಸರ್ವಿಸ್ ಪದೇ ಮಾಡಿಸ್ತಿರ್ತೀಯ ನೀನು. ಸುಮ್ನೆ ಸರ್ವಿಸ್ ತಗೊಂಡ್ ಹೋಗ್ಬಿಡ್ತಾ ನೀನು. ಸೊ ಸಖತ್ತಾಗಿದೆ ಕಾರು, ಎಲ್ಲ A to Z ಪ್ರಾಪರ್. ಸೊ ಇವಾಗ ಕಾರ್ನ ತೋರಿಸ್ತೀನಿ. ಒಳಗಡೆ ಎಲ್ಲ ತೋರ್ಸಕ್ ಆಗುತ್ತಾ ಇಲ್ಲೋ ಗೊತ್ತಿಲ್ಲ, ಬಟ್ ತೋರಿಸ್ತೀನಿ ಎಷ್ಟೇ ಆಗುತ್ತೆ ಅಷ್ಟು. ಅದಾದ್ಮೇಲೆ ನೀವು ನೋಡ್ರಿ, ಇಷ್ಟ ಆದ್ರೆ ತಗೊಳ್ರಿ. ಅವಾಗ ನಾನು ಅಪ್ಗ್ರೇಡ್ ಮಾಡ್ತೀನಿ. ಇಲ್ಲ ಅಂದ್ರೆ ಡೈರೆಕ್ಟ್ ಸೂಪರ್ ಕಾರ್ನ ಎಷ್ಟು ಅಪ್ಗ್ರೇಡ್ ಅದೇ ಕಾರ್ ಇರುತ್ತೆ ನನ್ನ ಹತ್ರ. ಸಿಮ್ರಾನ್ಗಂತೂ ಪಕ್ಕ ಫಿಕ್ಸು, ಜಾನ್ವರಿ ಟೈಮಲ್ಲಿ ಆ ಕಾರ್ನ ಬುಕ್ ಮಾಡೋಣ. ಇಲ್ಲ ಅಂದ್ರೆ ಆದ್ರೆ ಮುಂದಿನ ವಾರ ಮಾಡೋಣ. ನಮ್ಮ ಮನೆ ಹತ್ರ ನಿಲ್ಸಕ್ ಜಾಗ ಇಲ್ಲ. ನಾನು ನಿಲ್ಸ್ಕೊಂತೀನಿ ನಮ್ಮ ಮನೆ ಹತ್ರ ತಗೊಂಡೋಗಿ. ನಮ್ಮ ಮನೆ ಹತ್ರ ಇದ್ರೆ ನಾನು ನಿಮ್ಮ ಮನೆ ಹತ್ರ ಬರ್ಬೋದು. SMR ಕೆಳಗಿದೀನಿ, ಬಾರೋ ಅಂತೀಯ? ಬಾರೋ ಕೆಳಗಿದೀನಿ ಅನ್ಬೋದು. ಬನ್ನಿ, ಇವಾಗ ಇವಳು ಬಾರೋ ಅಂದ್ಲಿ, ನಾನು ಆ ಕಾರ್ ತೋರಿಸ್ತೀನಿ, ನೋಡೋಣ. ಅದಾದ್ಮೇಲೆ ಅದೃಷ್ಟ ಇದ್ರೆ ಈ ಕಾರ್ ಸಿಗುತ್ತೆ, ಈ ಕಾರು. ಇಲ್ಲ ಅಂದ್ರೆ ಅದೇ ಕಾರು. ಅದು ಅದೃಷ್ಟ ಇರೋರಿಗೆ ಸಿಗುತ್ತೆ. ಲೆಟ್ಸ್ ಗೋ ಗೈಸ್, ಬನ್ನಿ ಹೋಗೋಣ. ಇದು ಥಾರ್ ಅಂಡ್ ಇದು ನಮ್ ಥಾರ್. ನೀವೇ ನೋಡ್ಬೋದು. ಇದು ಅಷ್ಟೊಂದೇನ್ ಚೆನ್ನಾಗಿಲ್ಲ. ಇದು ನೋಡಿ ಎಷ್ಟು ಕ್ಲಾಸಿ ಆಗಿದೆ. ಇದು ಥಾರ್. ಇದು ನಾರ್ಮಲ್ XUV ತರ ಇದೆ. ಇದು ಅಷ್ಟೊಂದೇನ್ ಚೆನ್ನಾಗಿಲ್ಲ. ಇದು ಫ್ಯಾಮಿಲಿ ಕಾರ್ ತರ ಇದೆ. ಇದು ನಂದು SMR ಕಾರ್ ತರ ಇದೆ. ಗೈಸ್ ಇಲ್ಲಿ ನೋಡ್ತಾ ಇರ್ಬೋದು ನನ್ನ ಕಾರು ಒಳಗಡೆಯಿಂದ. ಇಲ್ಲಿ ನಾರ್ಮಲ್ ಕೀ ಬಟನ್ಸ್ ಇಲ್ಲ, ಕುತ್ಕೊಂಡವಳೆ. ನಮ್ ಕಾರಲ್ಲಿ ಒಳ್ಳೆ ಚಾಕ್ಲೇಟ್ಸ್ ಮೇಲಲ್ಲ ನೋಡ್ರಿ, ಬ್ಯಾಕ್ ಈ ತರ ಬ್ಯಾಕ್ಸ್ 4 ವೀಲ್ ಡ್ರೈವ್. ಇಲ್ಲಿರುವಂತ ಬಟನ್ಸ್, ಇಷ್ಟು ಬಟನ್ಸ್. ಇಲ್ಲಿ ನಾನು ದೊಡ್ಡ ಸಿಸ್ಟಮ್ ಹಾಕ್ಸಿದೀನಿ, ಸಿಸ್ಟಮ್ ಬೇರೆ ಹಾಕ್ಸಿದೀನಿ. ಅದ್ ಬಿಟ್ರೆ ಇಲ್ಲಿ ಒಂದಷ್ಟು ಬಟನ್ಸ್, ಇಲ್ಲಿ ಕೀ ಸ್ಟಾರ್ಟ್, ಇಲ್ಲಿ ಕೆಳಗಡೆ ಒಂದು ಎಕ್ಸ್ಟ್ರಾ ಪ್ಲಗ್ ಇನ್ ಕೊಡ್ತೀನಿ, ಲೈಟಿಂಗ್ ಇದೆ ಮುಂದುಗಡೆ. ಅದಾದ್ಮೇಲೆ ಇಲ್ಲಿ ನಮಗ್ ಸ್ಪೀಕರ್ ಬರುತ್ತೆ. ಅದಾದ್ಮೇಲೆ ಇದು ಓಪನ್ ಏನಾದ್ರು ನಾವು ಇಟ್ಕೋಬೇಕಂತ ಇಲ್ಲಿ ಒಂದು ಹ್ಯಾಂಡಲ್ ಬರುತ್ತೆ, ಮತ್ತೆ ತೆಗಿಯಕ್ಕಂತ ಒಂದು ಹ್ಯಾಂಡಲ್ ಬರುತ್ತೆ ಈ ತರ ಥಾರಲ್ಲಿ. ಅದಾದ್ಮೇಲೆ ಇದು ನನ್ನ ಥಿಂಗ್ಸ್, ಇಲ್ಲಿ ಬ್ಯಾಂಗಲ್ಸ್ ಎಲ್ಲ ಎಲ್ಲೇ ಇಟ್ಕೊಳ್ಳೋದು. ಇದು ಇದಿರುತ್ತೆ. ಆಮೇಲೆ ಇವ್ರು ಇರ್ತಾರೆ. ನಾನಿರಲ್ಲ, ಕಾರ್ ತಗೊಂಡ್ಬೇಕಾದ್ರೆ ನಾನಿರಲ್ಲ, ಇವ್ರಿಗೂ ಫ್ರೀ ಆಗಿ ಕೊಟ್ಬಿಡ್ತೀವಿ. ಅದಾದ್ಮೇಲೆ ಹಿಂದೆಗಡೆ ನೀವು ನೋಡ್ತಾ ಇರ್ಬೋದು, ಏನು ಯಾವ್ದೇ ತರ ಇದಾಗಿಲ್ಲ, ಫ್ರಾಕ್ಚರ್ ಗಳಾಗಿಲ್ಲ ಹಿಂದೆಗಡೆ ಕೂಡ.
ಹೊಸ ತರ ಇದೆ ಫುಲ್, ಏನು ಆಗಿಲ್ಲ. ಏನು ಚೇಂಜ್ ಮಾಡಿಸಿಲ್ಲ. ಇಲ್ಲಿ ಮತ್ತೆ ಯಾವಾಗ್ ನೋಡ್ಬೋದು ಸುಮ್ನೆ ಇದು ಮಾಡಿ- 360 ಡಿಗ್ರಿ ಕ್ಯಾಮ್ರಾ ಐತೆ, ಅದ್ರ ಜೊತೆಗೆ ಇಲ್ಲಿ 2 ಲೈಟ್ಸ್ ಐತೆ, ಪೊಲೀಸ್ ಲೈಟ್ಸ್ ಕಲರ್ ತರ ಬರುತ್ತೆ, ಬಟ್ ಆಗಂಗಿಲ್ಲ. ವೈಟ್ ಕಲರ್ ಲೈಟ್ ಯೂಸ್ ಮಾಡ್ತೀನಿ ನಾನು ಜಾಸ್ತಿ ಬೇಕಾದಾಗ. ಆಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಈ ತರ ಲೈಟ್ಸ್ ಎಕ್ಸ್ಟ್ರಾ ಇದ್ರ ಬರುತ್ತೆ, ಎಕ್ಸ್ಟ್ರಾ ಲೈಟ್ಸ್ ಹಾಕ್ಸಿದೀನಿ ಇದೆಲ್ಲ ಮುಂದೆ. ಇದೆ ನೋಡಿ. ಅದಾದ್ಮೇಲೆ ಫುಟ್ ರೆಸ್ಟ್ ಅಂತ ಬರುತ್ತೆ. ಇದನ್ನ ಎಕ್ಸ್ಟ್ರಾ ಹಾಕ್ಸಿದೀನಿ. ಫುಟ್ ರೆಸ್ಟ್ ಅಲ್ಲ, ಇದು ಹ್ಯಾಂಡ್ ರೆಸ್ಟ್. ಇದ್ರೊಳಗಡೆ ನೀವ್ ಏನ್ ಬೇಕಾದ್ರೂ ಇಟ್ಕೊಬಹುದು. ಅದಾದ್ಮೇಲೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಮಿರರ್ ಓಪನಿಂಗ್, ಇವೆರಡೆ ಓಪನ್ ಮಾಡಕ್ಕಾಗೋದು, ಯಾಕಂದ್ರೆ ಮುಂದ್ಗಡೆ ಅಷ್ಟೇ ಮಿರರ್ ಇದೆ. ಇದು 4 ವೀಲ್ ಡ್ರೈವ್, 4 ವೀಲ್ಸ್. ಅದಾದ್ಮೇಲೆ ಇಲ್ಲಿ ಚಾರ್ಜಿಂಗ್ ಕೇಬಲ್, ಇದು ಎಸಿ ಇವೆಂಟ್, ಬ್ಯಾಕ್ ಎಸಿ, ರೇರ್ ಎಸಿ ಇಲ್ಲ. ಆಮೇಲೆ ಈ ತರ ಒಂದು ಇದು ಇಲ್ಲಿ ಫ್ರಂಟ್ ಸಿಸ್ಟಮ್ ಇದು. ಸೊ ಇಲ್ಲಿ ನೋಡ್ಬೋದು 34,554 ಹೊಡೆಯುತ್ತೆ ಗಾಡಿ. ಅದು ಬಿಟ್ರೆ ಬೇರೆ ಇನ್ನೇನು ಕೂಡ ಇದಿಲ್ಲ ಅನ್ಸುತ್ತೆ, ಇದ್ರಲ್ಲಿ ಒಂದು ಕೂಡ ಇದಿಲ್ಲ. ಆಚೆ ಕಡೆ ನಿಮ್ಗೆ ನಾನು ಎಕ್ಸ್ಟ್ರಾ 2 ಲೈಟ್ ಹಾಕ್ಸಿದೀನಿ, ದೊಡ್ಡ 2 ಲೈಟ್ ಕೂಡ ಕೊಡ್ಸಿದೀನಿ. ಸೊ ಇಷ್ಟು ಈ ಗಾಡಿಯ ಫೀಚರ್ಸ್. ಐ ಹೋಪ್ ನಿಮಗೆ ಈ ಫೀಚರ್ಸ್ ಎಲ್ಲ ಇಷ್ಟ ಆಗಿದ್ರೆ, ಇನ್ ಕೇಸ್ ನೀವೇನಾದ್ರು ಇಂಟ್ರೆಸ್ಟೆಡ್ ಇದ್ರೆ ಬೈ ಮಾಡಕ್ಕೆ, ಯು ಕ್ಯಾನ್ ಬೈ. Yes, you can buy. ಯು ಕ್ಯಾನ್ ಬೈ. ಇವಾಗ ನಾವು ಇದನ್ನ ತಗೊಂಡು ಮನೆಗೆ ಹೋಗೋಣ. ಇವತ್ತು 2 ವ್ಲಾಗ್ ಇದೆ, ಒಂದೇ ಬಟನ್ ಮಾಡ್ಬಿಟ್ಟಿದೀವಿ, ಬೇಜಾರಾಗ್ಬೇಡ್ರಿ. ಕೊಟೇಶನ್ ಕೊಟ್ಟಿದ್ದಾರೆ 2 ಕಾರ್ಗುನು. ಸೊ ಅದ್ರ ಪ್ರಕಾರ ನಾವು ಪರ್ಚೇಸ್ ಮಾಡೋದನ್ನ ನೋಡ್ಕೊಳ್ಳೋಣ. ಇನ್ನ ಯಾವ್ದಾದ್ರು ಬೇರೆ ಶೋರೂಮ್ಗೆ ಹೋಗಿ ಬೇರೆ ಗಾಡಿ ಇವಳಿಗೆ ನೋಡ್ಬೋದಾ ಅಂತ ಟ್ರೈ ಕೂಡ ಮಾಡೋಣ. ಸೊ ನಿಮ್ದು ಯಾವ್ದಾರ ಸಜೆಷನ್ ಇದ್ರೆ ಇವಳಿಗೆ ಯಾವ ಗಾಡಿ ತಗೊಬೋದು ಅಂತ ಹೇಳ್ಬಿಟ್ಟು ಸಜೆಸ್ಟ್ ಮಾಡ್ರಿ. ಅದ್ ಬಿಟ್ರೆ ದಟ್ಸ್ ಇಟ್ ಫಾರ್ ಟುಡೇ. ಅಂದ್ರೆ ಬಜೆಟ್ ಅಲ್ಲಿ, ನನ್ನ ಬಜೆಟ್ ಅಲ್ಲಿ ಗೈಸ್. ಆಮೇಲೆ ನೀವು ಫಾರ್ಚುನರ್ ಅಂತೀರಾ, ಆಡಿ ಬೆನ್ಸ್ ಅನ್ಬಿಡ್ತೀರಾ. ನನ್ನ ಬಜೆಟ್ ಲೈಕ್ 14 ಲಕ್ಷ 13-14 ಲಕ್ಷ ರೇಂಜ್ ಅಲ್ಲಿ ಅಷ್ಟೇ ನನ್ನ ಬಜೆಟ್ ಅಲ್ಲಿ. ನನಗೆ ಹೇಳಿ ಯಾವ್ದಾದ್ರು ಇದ್ರೆ. ಓಕೆ, ಈ ಗಾಡಿ ಬೇಕಿದ್ರೆ ನಾನು ನಿಮ್ಗೆ ಒಂದು ನಂಬರ್ ಕೊಟ್ಟಿರ್ತೀನಿ, ಆ ನಂಬರ್ನ ಕಾಂಟ್ಯಾಕ್ಟ್ ಮಾಡ್ರಿ. ಸೊ ಪ್ರೈಸಿಂಗ್ ಎಲ್ಲ ಅದ್ರಲ್ಲಿ ಡಿಸ್ಕಸ್ ಮಾಡೋಣ. ಸೊ ಇಲ್ಲೊಂದು ನಂಬರ್ ಕೊಟ್ಟಿರ್ತೀನಿ, ಸೊ ವಿಲ್ ಡಿಸ್ಕಸ್ ಆ ಪ್ರೈಸ್, ಅದ್ರಲ್ಲಿ ಪ್ರೈಸಿಂಗ್ ಡಿಸ್ಕಸ್ ಮಾಡೋಣ. ಬಾಡಿಗೆ ಏನೂ ಆಗಿಲ್ಲ, ನನಗೆಲ್ಲೂ ಸ್ಕ್ರಾಚಸ್ ಕೂಡ ಕಂಡಿಲ್ಲ. ಇದ್ರದ್ದು ಕೀ ಆರ್ಡರ್ ಮಾಡಿದ್ದೀನಿ, ಸೆನ್ಸರ್ ಕೀ ಅದು ಬರುತ್ತೆ. ನಾನು ಕೀ ಮ್ಯಾಪ್ ಮಾಡಿಸ್ಕೊಂಡು ಕಂಪ್ಲೀಟ್ ಎಲ್ಲ ವಿತ್ ಎಲ್ಲ ಕಂಪ್ಲೀಟ್ ಆಗಿ ಕೊಡ್ತೀನಿ, ನೋಡ್ಕೊಳ್ರಿ. ಇಷ್ಟ ಆದ್ರೆ ಬೈ ಮಾಡ್ರಿ, ನಾನು ಅವಾಗ ಅಪ್ಗ್ರೇಡ್ ಮಾಡ್ಕೊತೀನಿ. ನೀವು ಬೈ ಮಾಡಿಲ್ಲ ಅಂತ ಅಂದ್ರೆ ಐ ಡೋಂಟ್ ಥಿಂಕ್ ಸೊ ನಂಗೆ ಶೋರೂಮಲ್ಲಿ ಒಳ್ಳೆ ಪ್ರೈಸ್ ಸಿಗುತ್ತೆ ಅಂತ. ಸೊ ನಾನು ಅವಾಗ ಸೆಲ್ ಮಾಡೋಕ್ಕಾಗಲ್ಲ. ಸೊ ಬೈ ಮಾಡಿದ್ರೆ ನಾನು ಅವಾಗ ಅಪ್ಗ್ರೇಡಿಂಗ್ ಆಪ್ಷನ್ ನೋಡ್ತೀನಿ. ಇಲ್ಲ ಅಂತ ಅಂದ್ರೆ ನಾನು ನೆಕ್ಸ್ಟ್ ಇಯರ್ ಇನ್ನೊಂದು ಕಾರ್ ಆಪ್ಷನ್ ನೋಡ್ತಾ ಇದೀನಿ, ಸೂಪರ್ ಕಾರು. ಸೊ ಡೈರೆಕ್ಟ್ ಅದಕ್ಕೆ ಹೋಗ್ಬಿಡ್ತೀನಿ. ಲವ್ ಯು. ಸಿಗೋಣ ಮತ್ತೆ ಮುಂದಿನ Love you guys. ಮತ್ತೆ ಸಿಗೋಣ ಮುಂದಿನ vlog ಅಲ್ಲಿ. Bye, take care. ಬಾಯ್, ಟೇಕ್ ಕೇರ್, ಲವ್ ಯು.